ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಮೋದಿ ಕಾರಣ, ಬೆಲೆ ಏರಿಕೆಗೂ ಕೇಂದ್ರ ಸರ್ಕಾರವೇ ಹೊಣೆ. ತುಮಕೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ. 2 ವರ್ಷಗಳಲ್ಲಿ 5,000ಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ, ಇದು ಸಾಧನೆಯಲ್ಲ, ಆತ್ಮಹತ್ಯೆ ಮುಚ್ಚಿಡುವ ಜಾಣತನ. ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ. ಸಾರಿಗೆ ನೌಕರರಿಗೆ ಬೇಕ್ ಶಾಕ್, ಮೇ 20ರ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಮುಷ್ಕರ ನಡೆಸದಂತೆ ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ಆದೇಶ. ನೀಟ್ ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಮೋದಿ ಸರ್ಕಾರವೇ ನೇರ ಕಾರಣ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರ್ಣಗೊಂಡಿದ್ದರ ಅಂಗವಾಗಿ ತುಮಕೂರಿನಲ್ಲಿ ನಡೆದ ಸಾಧನಾ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ನರೇಂದ್ರ ಮೋದಿ ಅವರು ಅಮೆರಿಕ ಟ್ರಂಪ್ ಬಾಲ ಹಿಡಿದುಕೊಂಡು ಸುತ್ತಾಡುತ್ತಿದ್ರು. ಅಲ್ಲಿ ಹೋದಾಗ ಟ್ರಂಪ್ ಸರ್ಕಾರ ಬರುತ್ತೆ ಅಂತ ಭಾಷಣ ಮಾಡಿದ್ರು. ಟ್ರಂಪ್ ಸರ್ಕಾರ ಬಂತು, ಇರಾನ್ ಮೇಲೆ ಯುದ್ಧವೂ ಆಯಿತು. ಇರಾನ್ ಮೇಲೆ ದಾಳಿ ಮಾಡಿದ್ದಕ್ಕೆ ಮೋದಿ ಒಮ್ಮೆಯೂ ವಿಷಾದಿಸಲಿಲ್ಲ. ಇಂದಿನ ಬೆಲೆ ಏರಿಕೆಗೂ ಕೂಡ ನರೇಂದ್ರ ಮೋದಿ ಅವರೇ ನೇರ ಕಾರಣ ಎಂದು ವಾಗ್ದಾಳಿ ನಡೆಸಿದ್ರು. ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಮೇಲೆ ಲಾಭ ಪಡೆದುಕೊಂಡದ್ದು ಅಂಬಾನಿ, ಅದಾನಿ ಇಬ್ಬರು ಮಾತ್ರ. 2014ರಲ್ಲಿ ಗೌತಮ್ ಅದಾನಿಯವರ ಆದಾಯ 16,500 ಕೋಟಿ ಇತ್ತು. ಇಂದು 8 ಲಕ್ಷ ಕೋಟಿ ಆದಾಯ ಹೊಂದಿದ್ದಾರೆ. ಇದು ನಾವು ಸಾಮಾಜಿಕ ಆರ್ಥಿಕವಾಗಿ ಉತ್ತಮವಾಗಿದ್ದೇವೆ ಎಂಬುದನ್ನು ತೋರಿಸುತ್ತದೆ. ಇನ್ನು 2 ವರ್ಷ ಅಧಿಕಾರದಲ್ಲಿರುತ್ತೇವೆ, ಉಳಿದ ಎಲ್ಲ ಭರವಸೆಗಳನ್ನ ಈಡೇರಿಸುತ್ತೇವೆ. 2028ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಮೋದಿ ಸರ್ಕಾರವೇ ನೇರ ಕಾರಣ ಎಂದು ಆರೋಪಿಸಿದ ಸಿಎಂ, ಮೋದಿ ಅವರೇ ಇದರ ಜವಾಬ್ದಾರಿ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು, ಆದ್ರೀಗ ಮರುಪರೀಕ್ಷೆ ಮಾಡ್ತಿದ್ದಾರೆ. ಇದರಿಂದ ಕೆಲ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದರ ಹೊಣೆಯನ್ನ ಕೇಂದ್ರ ಸರ್ಕಾರವೇ ಹೊರಬೇಕು, ಮೋದಿ ಅವರೇ ಹೊರಬೇಕು. ನಾವು ಹಿಂದೆ ಸಿಇಟಿ ತರಹ ಪರೀಕ್ಷೆ ಮಾಡಿ ಅಂತ ಹೇಳಿದ್ವಿ, ಆದ್ರೆ ನಮ್ಮ ಸಲಹೆಯನ್ನ ತಿರಸ್ಕರಿಸಿದ್ದೆಂದು ಆಕ್ಷೇಪ ವ್ಯಕ್ತಪಡಿಸಿದರು. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಏನಾದರೂ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಇದಕ್ಕೆ ನೇರವಾಗಿ ಕಾರಣ ನರೇಂದ್ರ ಮೋದಿ ಅವರು ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಹಾಗಾದ್ರೆ ಇವ್ರ ಕಾಲದಲ್ಲಿ ಯಾರು ಲಾಭವನ್ನು ಪಡ್ಕೊಂಡ್ರು ಅಂತಂತಂದ್ರೆ ಅದಾನಿ ಮತ್ತು ಅಂಬಾನಿ. ಅದಾನಿಯವರ 2014ರಲ್ಲಿ ಅವರ ಒಟ್ಟು ಆದಾಯ ಇದ್ದದ್ದು 16,500 ಕೋಟಿ. ಇವತ್ತು ಎಷ್ಟಿದೆ ಗೊತ್ತಾ? 8 ಲಕ್ಷ ಕೋಟಿ. 8 ಲಕ್ಷ ಕೋಟಿ. ಹಾಗೇನೆ ಅಂಬಾನಿನೂ ಕೂಡ ಬೆಳವಣಿಗೆಯನ್ನ, ಆರ್ಥಿಕವಾಗಿ ಬೆಳವಣಿಗೆಯನ್ನ ಮಾಡಿದ್ದಾರೆ. ಇವರು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಇವರು ಪ್ರಧಾನಮಂತ್ರಿ ಆದ್ಮೇಲೆ 12 ವರ್ಷಗಳ ಕಾಲದಲ್ಲಿ ಅಂಬಾನಿ, ಅದಾನಿ ಲಾಭ ಮಾಡ್ಕೊಂಡ್ರೆ ಹೊರತು ಸಾಮಾನ್ಯ ಜನರಲ್ಲ, ಮಧ್ಯಮ ವರ್ಗದ ಜನರಲ್ಲ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ನರೇಂದ್ರ ಮೋದಿಯವರು ಬಹಳ ಜನ ಓಟ್ ಹಾಕಿದ್ರು. ನರೇಂದ್ರ ಮೋದಿ 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 ಅನ್ಕೊಂಡು ಈ ದೇಶದಲ್ಲಿ ಓಟ್ ಹಾಕಿದ್ರು. ಇವತ್ತು ಅವ್ರಿಗೆಲ್ರಿಗೂ ಕೂಡ ಭ್ರಮ ನಿರಸನ ಆಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಾವು ಅಧಿಕಾರಕ್ಕೆ ಬಂದ 3 ವರ್ಷದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಈಗ ನಾಳೆ ಆದ್ಮೇಲೆ 4ನೇ ವರ್ಷ ಆಗ್ತದೆ ಜಾರಿಗೆ ಬಂದ ಮೇಲೆ. ನಾವು 2028ಕ್ಕೂ ಕೂಡ ಅಧಿಕಾರಕ್ಕೆ ಬಂದೇ ಬರ್ತೀವಿ. 28ರಲ್ಲೂ ಕೂಡ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬರ್ತೀವಿ ಅಲ್ವಾ? 2028ಕ್ಕೆ
ವಿಧಾನಸಭಾ ಚುನಾವಣೆ ನಡೀತದೆ, ಆಗ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ. ಈ ರಾಜ್ಯದ ಅಭಿವೃದ್ಧಿ, ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 28ರಲ್ಲಿ ನಾವು ಕೊಡ್ತಕ್ಕಂಥ ಪ್ರಣಾಳಿಕೆ, ಆ ಪ್ರಣಾಳಿಕೆ ಈ ರಾಜ್ಯದ ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಳವಣಿಗೆಗೆ ಮತ್ತು ಎಲ್ಲ ಜನರು ಕೂಡ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಉದ್ದೇಶ ಕರ್ನಾಟಕ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಬೇಕು. ಕುವೆಂಪು ಅವರು ಹೇಳಿದರು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ. ಆ ರೀತಿಯಾಗಿ ಮಾಡಬೇಕು. ನಮ್ಮ ಸಂವಿಧಾನದ ಮೂಲ ತತ್ವಗಳೇನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇದು ನಮ್ಮ ಮಂತ್ರಗಳು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಕರ್ನಾಟಕ ರಾಜ್ಯದಲ್ಲಿ ನಾವು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು, ಇದೇ ನಮ್ಮ ಸಂವಿಧಾನದ ಮೂಲ. ರೈತರ ಸಮಾಧಿ ಮೇಲೆ ಈ ಸರ್ಕಾರ ಪ್ರದರ್ಶನ ಮಾಡುತ್ತಿದೆ ಎಂದು ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸರ್ಕಾರದವರು ಸಾಧನಾ ಸಮಾವೇಶ ಮಾಡುತ್ತಿದ್ದಾರೆ, ಸಮರ್ಪಣಾ ಸಮಾವೇಶ ಮಾಡುತ್ತಿದ್ದಾರೆ. ಕಳೆದ ವರ್ಷವೂ ಸಮಾವೇಶ ಮಾಡಿದ್ರು, ಬಣ್ಣ ಬಣ್ಣದ ಚಿತ್ರ ಹಾಕಿ ಪ್ರಚಾರ ಮಾಡಿದ್ದಾರೆ. 1.54 ಲಕ್ಷ ಹಕ್ಕುಪತ್ರ ವಿತರಣೆ ಮಾಡುತ್ತೇನೆಂದಿದ್ದಾರೆ. ಕಳೆದ ವರ್ಷವೂ ಇದೇ ಮಾಡಿದ್ದಾರೆ. ಪ್ರತಿನಿತ್ಯ ಪ್ರಚಾರ ಮಾಡೋದು ನೋಡಿದ್ದೇವೆ. ನಮ್ಮ ಹತ್ರ ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಜನ ಅರ್ಜಿಗಾಗಿ ಅಲೆಯುತ್ತಿದ್ದಾರೆ. ಜಾಹೀರಾತು ಕೊಡೋದು ನೋಡಿದ್ರೆ ಯಾರು ಮಾಡದೇ ಇರೋದು ಮಾಡ್ತಿದ್ದೀವಿ ಅಂತ ಕೊಡ್ತಿದ್ದಾರೆ. ಅದೇನೋ 6ನೇ ಭೂ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅಂತಿದ್ದಾರೆ ಎಂದು ಕಿಡಿಕಾರಿದ್ರು. ಸಚಿವರೊಬ್ಬರು ರೈತರ ಆತ್ಮಹತ್ಯೆ ಕಡಿಮೆಯಾಗಿದೆ ಅಂತಾರೆ. ಎನ್ಸಿಆರ್ ಎಂಬ ಸಂಸ್ಥೆ ಸರ್ವೆ ಪ್ರಕಾರ 2023ರಲ್ಲಿ 2400 ರೈತರ ಆತ್ಮಹತ್ಯೆ, 2024ರಲ್ಲಿ 2900 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಆತ್ಮಹತ್ಯೆ ಪ್ರಕರಣವನ್ನ ಜಾಣತನದಿಂದ ಈ ಸರ್ಕಾರ ಮುಚ್ಚಿಟ್ಟಿದ್ದಾರೆ. 2 ವರ್ಷಗಳಲ್ಲಿ 5,000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಅವರ ಸಾಧನೆ. ರೈತರ ಆತ್ಮಹತ್ಯೆ ದಾಖಲೆಗಳನ್ನು ಸಮರ್ಪಣೆ ಮಾಡಲು ಇವರು ತುಮಕೂರಿಗೆ ಹೋಗಿದ್ದಾರಾ ಎಂದು ವಾಗ್ದಾಳಿ ನಡೆಸಿದ್ರು. ಅದರ ಜೊತೆಗೆ ಮತ್ತೆ ಕೆಲವು ಪೋಡಿ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನ ಪ್ರತಿನಿತ್ಯ ಪ್ರಚಾರ ಮಾಡೋದು ನೋಡ್ತಾ ಇದ್ದೀನಿ ನಾನು. ಆದರೆ ನಾವು ನಮ್ಮಗಳ ಹತ್ರ ಬರ್ತಕ್ಕಂಥ ರೈತರ ಸಮಸ್ಯೆಗಳು ಮತ್ತು ಯಾವುದಾದ್ರೂ ಜಿಲ್ಲಾ ಕೇಂದ್ರಗಳಿಗೆ ಹೋದಾಗ ಅಲ್ಲೂ ಕೊಡ್ತಕ್ಕಂಥ ಅರ್ಜಿಗಳು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಥದ್ದೇ ಈಗಲೂ ಸಹ ಆ ಪ್ರತಿಯೊಂದು ಜನಪ್ರತಿನಿಧಿಗಳ ಹತ್ರ, ಅಧಿಕಾರಿಗಳ ಹತ್ರ ಅಲಿಯತಕ್ಕಂಥದ್ದು ನೋಡ್ತೀವಿ. ಆದರೆ ಇಲ್ಲಿ ಇವರು ಜಾಹೀರಾತುಗಳಲ್ಲಿ ಕೊಡ್ತಕ್ಕಂಥದ್ದು ನೋಡಿದ್ರೆ ಏನೋ ಯಾರು ಮಾಡದೇ ಇರೋದು ಮಾಡಿದ್ದೀವಿ ಅಂತಕ್ಕಂಥ ಇದೆಂಥದ್ದು ಗ್ಯಾರಂಟಿ, ಭೂ ಗ್ಯಾರಂಟಿ. ಈಗ 5 ಗ್ಯಾರಂಟಿ ಬೇರೆದಾಯಿತು, ಈಗ ಇನ್ನೊಂದು 6ನೇದು ಭೂ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಮುಷ್ಕರಕ್ಕೆ ಕರೆ ನೀಡಿದ್ದ ಸಾರಿಗೆ ಸಂಘಟನೆಗಳಿಗೆ ಕರ್ನಾಟಕ ಹೈಕೋರ್ಟ್ ನಿರ್ಬಂಧ ವಿಧಿಸಿದೆ. ಸರ್ಕಾರ ಮತ್ತು ನೌಕರರ ನಡುವೆ ಚರ್ಚೆ ನಡೆಯಲಿ, ಮುಷ್ಕರ ಬೇಡ ಎಂದು ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಮೇ 20ಕ್ಕೆ ಮುಷ್ಕರಕ್ಕೆ ಕರೆ ನೀಡಿದ್ದ ಸಾರಿಗೆ ಸಂಘಟನೆಗಳಿಗೆ ಕರ್ನಾಟಕ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಥರಾವ್ ಅವರಿದ್ದ ಪೀಠ ಮುಷ್ಕರ ನಡೆಸದಂತೆ ಸಾರಿಗೆ ಸಂಘಟನೆಗಳಿಗೆ ನಿರ್ಬಂಧ ವಿಧಿಸಿ ಆದೇಶಿಸಿದೆ. ಸಾರಿಗೆ ಸಂಘಟನೆಗಳೊಂದಿಗೆ ಸರ್ಕಾರ ಚರ್ಚೆ ನಡೆಸಲಿ, ಮುಷ್ಕರ ಬೇಡ ಎಂದು ಕೋರ್ಟ್ ಹೇಳಿದೆ. ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ನೋಟಿಸ್ ನೀಡಿದ್ದು ಸಾರಿಗೆ ಸಚಿವರೊಂದಿಗೆ ಸಭೆ ನಡೆಸಲು ಸೂಚಿಸಿದೆ. ಸಾರಿಗೆ ನೌಕರರ ಮುಷ್ಕರ ಪ್ರಶ್ನಿಸಿ ಹೈಕೋರ್ಟ್ಗೆ ಕೆಲಸದ ಮಹಿಳೆ ಮತ್ತು ಕಟ್ಟಡ ಕಾರ್ಮಿಕ ಪಿಐಎಲ್ ಸಲ್ಲಿಸಿದ್ರು. ಕೆಇಎಸ್ಎಂಎ ಅಡಿ ಜನವರಿ 1ರಿಂದ ಜೂನ್ 30ರವರೆಗೆ ಮುಷ್ಕರ ನಿರ್ಬಂಧಿಸಲಾಗಿದೆ. 2025ರ ಜುಲೈ 18ರ ಕಾರ್ಮಿಕ ಆಯುಕ್ತರ ರಾಜಿ ಸಂಧಾನ ಪ್ರಕ್ರಿಯೆ ಮುಂದುವರೆದಿದೆ. ರಾಜಿ ಸಂಧಾನದ ಮುಂದಿನ ವಿಚಾರಣೆ ಮೇ 25ಕ್ಕೆ ನಿಗದಿಯಾಗಿದೆ. ಈ ಮಧ್ಯೆ ಮುಷ್ಕರ ನಡೆಸುವುದು ಕಾನೂನು ಬಾಹಿರ. 14 ದಿನಗಳ ನೋಟಿಸ್ ಬದಲು ಮುಷ್ಕರಕ್ಕೆ 7 ದಿನಗಳ ನೋಟಿಸ್ ನೀಡಲಾಗಿದೆ. ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಗಳು ಇದೇ ಅವಧಿಯಲ್ಲಿ ನಿಗದಿಯಾಗಿರುವ ಕಾರಣ ಮೇ 20ರಂದು ಕರೆ ನೀಡಿರುವ ಸಾರಿಗೆ ನೌಕರರ ಮುಷ್ಕರ ನಿರ್ಬಂಧಿಸಲು ಮನವಿ ಮಾಡಲಾಗಿತ್ತು.
ಈ ಸಂಬಂಧ ವಿಚಾರಣೆ ನಡೆಸಿ ನ್ಯಾಯಾಲಯ ಮಹತ್ವದ ಆದೇಶ ನೀಡಿದ್ದು, ಇದೇ ವೇಳೆ ಪಿಐಎಲ್ ಅರ್ಜಿದಾರರ ಬಗ್ಗೆ ಅಚ್ಚರಿ ಕೂಡ ವ್ಯಕ್ತಪಡಿಸಿದೆ. ಈ ವೇಳೆ ಸರ್ಕಾರ ಸದ್ಯದ ಪರಿಸ್ಥಿತಿ ಬಗ್ಗೆ ಸಭೆಯಲ್ಲಿ ಅಧಿಕಾರಿಗಳು ವಿವರಿಸಿದರು. ಸಿಎಂ ಜೊತೆ ಸಭೆಗೆ ಸಾರಿಗೆ ನೌಕರರ ಸಂಘಟನೆ ಆಗ್ರಹಿಸಿತ್ತು. ಅಲ್ಲದೆ ಸಭೆ ಮಾಡಿಲ್ಲ ಅಂದ್ರೆ ಮುಷ್ಕರ ಫಿಕ್ಸ್ ಎಂದು ವಾರ್ನಿಂಗ್ ಕೂಡ ನೀಡಿತ್ತು. ಜಿಲ್ಲೆಯ ನಾಮಮೈತ್ರಿ ಎಜುಕೇಷನ್ ಸೊಸೈಟಿ, ಅಕ್ಷರ ಫೌಂಡೇಶನ್ ಹಾಗೂ ಪರಿವರ್ತನಾ ಕಲಾ ತಂಡ ಕೆ ಹೊಸಕೋಟೆ ಇವರ ಸಂಯುಕ್ತಾಶ್ರಯದಲ್ಲಿ ಜೂನ್ 6ರಂದು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಸಾಧನಾ ಪುರಸ್ಕಾರ ಮತ್ತು ಜಿಲ್ಲಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ವೆಂಕಟೇಶ್ ಮೈತ್ರಿ ತಿಳಿಸಿದ್ದಾರೆ. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಾಧನಾ ಪುರಸ್ಕಾರ ಮತ್ತು ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಜಿಲ್ಲಾ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದೆಂದ ಅವರು, ಇದೇ ಸಂದರ್ಭದಲ್ಲಿ ಸಾಮಾಜಿಕ ಕಳಕಳಿಯ ಭಾಗವಾಗಿ ಆರ್ಥಿಕ ಸಹಕಾರದೊಂದಿಗೆ ಜಿಲ್ಲೆಯ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅವುಗಳಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸುವ ಮೂಲಕ ಶಾಲಾಭಿವೃದ್ಧಿಗೆ ಕೈಜೋಡಿಸುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯ ವಿವಿಧ ಕ್ಷೇತ್ರಗಳ ಸಾಧಕರು ಹಾಗೂ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಗರಿಷ್ಠ ಅಂಕ ಪಡೆದ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿ ಹಾಗೂ ದಾಖಲೆಗಳೊಂದಿಗೆ ಮೇ 29ರ ಒಳಗಾಗಿ ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಬೇಕಾಗಿ ತಿಳಿಸಿದ್ದಾರೆ. ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಸಾಧನಾ ಪುರಸ್ಕಾರ ಎನ್ನುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿದಂತಹ ಆ ಸಾಧಕರನ್ನು ಗುರುತಿಸಿ ಅವರಿಗೂ ಕೂಡ ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಯನ್ನು ಈ ವರ್ಷ 11ನೇ ವರ್ಷದ ಕಾರ್ಯಕ್ರಮದ ಪ್ರಯುಕ್ತ ಒಂದು ಸರ್ಕಾರಿ ಶಾಲೆಯನ್ನು ದತ್ತು ಪಡ್ಕೊಂಡು ಆರ್ಥಿಕ ಸಹಕಾರದೊಂದಿಗೆ ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಂಡು ಆ ಒಂದು ಶಾಲೆ ಅಭಿವೃದ್ಧಿಯನ್ನು ಪಡಿಸುವಂಥ ಕೆಲಸವನ್ನು ಕೂಡ ಈ ಒಂದು 11ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವು ನಿರ್ಧಾರವನ್ನು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪೂಜ್ಯ ಶ್ರೀ ಬಸವಲಿಂಗ ಸ್ವಾಮಿಗಳು, ತೋಟದಾರ್ಯ ಮಠ ಬಸವಪಟ್ಟಣ, ಹಾಗೆ ಸಂಗಮೇಶ್ವರ ಸ್ವಾಮಿಗಳು, ಜವ್ಯನಹಳ್ಳಿ ಮಠ, ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿ ಇರ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ರಾಜಯ್ಯ, ಪರಿವರ್ತನಾ ಕಲಾ ತಂಡದ ಉಪಾಧ್ಯಕ್ಷ ಅಣ್ಣಪ್ಪ ಹ್ಯಾರಿಗಳಲೆ, ಅಕ್ಷರ ಶ್ರೀ ಫೌಂಡೇಶನ್ ನಿರ್ದೇಶಕ ಮಂಜು, ಕಾರ್ಯದರ್ಶಿ ನಲ್ಲೂರು ಶಿವಣ್ಣ ಹಾಗೂ ರಂಗಭೂಮಿ ಕಲಾವಿದ ರಾಮಚಂದ್ರಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗಾಯಕ ನವೀನ್ ಸಜ್ಜು ಈಗ ನಾಯಕ ನಟನಾಗಿ ನಟಿಸಿ ಸಂಗೀತ ನಿರ್ದೇಶಿಸಿರುವ ಗ್ರಾಮೀಣ ಸೊಡಗಿನ ಲೋ ನವೀನ ಸಿನಿಮಾ ಸದ್ಯ ಥಿಯೇಟರ್ಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿದೆ. ಸಿನಿಮಾದ ಪ್ರಚಾರಕ್ಕೆ ಹಾಸನಕ್ಕೆ ಭೇಟಿ ನೀಡಿದ್ದು, ಈ ವೇಳೆ ಚಿತ್ರದ ಯಶಸ್ಸು ಹಾಗೂ ಶೂಟಿಂಗ್ ಅನುಭವಗಳನ್ನು ಮಾಧ್ಯಮದವರಿಗೆ ಹಂಚಿಕೊಂಡಿದ್ದಾರೆ. ನಮ್ಮ ಮಂಡ್ಯ, ಮೈಸೂರು ಭಾಗದ ಅಪ್ಪಟ ಗ್ರಾಮೀಣ ಸೊಗಡಿನ ಕಥೆ ಇದು. ಇಲ್ಲಿನ ಭಾಷೆ, ಜೀವನ ಶೈಲಿ ಹಾಸನದ ಜನತೆಗೂ ತಲುಪಬೇಕು, ಇಲ್ಲಿನವರು ನೋಡಬೇಕು ಎನ್ನುವ ದೃಷ್ಟಿಯಿಂದ ಹಾಸನಕ್ಕೆ ಬಂದಿದ್ದೇವೆ. ಈಗಾಗಲೇ ಚಿತ್ರದ ಹಾಡುಗಳು ಸೂಪರ್ ಹಿಟ್ ಆಗಿವೆ. ಸಿನಿಮಾ ನೋಡಿದವರು ಒಂದಲ್ಲ 4 ಬಾರಿ ಬಂದು ನೋಡುತ್ತಿದ್ದಾರೆಂದು ಸಂತಸ ವ್ಯಕ್ತಪಡಿಸಿದರಲ್ಲದೆ, ಬೆಂಗಳೂರಿನಲ್ಲಿ ಸ್ವಲ್ಪ ಭಾಗ ಚಿತ್ರೀಕರಣ ಮಾಡಿದ್ದು ಬಿಟ್ಟರೆ ಚಿತ್ರದ 70% ಶೂಟಿಂಗ್ ಶ್ರೀರಂಗಪಟ್ಟಣದ ಸುತ್ತಮುತ್ತಲೇ ನಡೆದಿದೆ. ಪ್ರೇಕ್ಷಕರಿಗೆ ಇದು ಸಿನಿಮಾ ಪರದೆ ಮೇಲಿನ ಕತೆ ಅನ್ನಿಸಬಾರದು, ತಮ್ಮ ಕಣ್ಣ ಮುಂದೆ ತಮ್ಮ ಸುತ್ತಮುತ್ತಲೇ ನಡೆಯುತ್ತಿರುವ ಸಹಜ ಘಟನೆ ಅನ್ನಿಸಬೇಕೆನ್ನುವ ನಿಟ್ಟಿನಲ್ಲಿ ಅತ್ಯಂತ ನೈಜವಾಗಿ ಮೇಕಿಂಗ್ ಮಾಡಲಾಗಿದೆ ಎಂದರು. ಜೊತೆಗೆ ನವೀನ್ ಸಜ್ಜು ಮತ್ತು ಆರ್ಕೆಸ್ಟ್ರಾ ಮೈಸೂರು ಖ್ಯಾತಿಯ ಸುನಿಲ್ ಮೈಸೂರು ಜಂಟಿಯಾಗಿ ಚಿತ್ರಕಥೆ ಸಿದ್ಧಪಡಿಸಿದ್ದು, ಧನುರ್ಧಾರಿ ಪವನ್ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಮಹಾದೇವ ಚಿತ್ರ ಖ್ಯಾತಿಯ ವಿಜಯ್ ಎಡಿಟಿಂಗ್ ಜವಾಬ್ದಾರಿ ನಿಭಾಯಿಸಿದ್ದು, ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಹಾಗೂ ತಾಂತ್ರಿಕ ಕೆಲಸಗಳು ಚೆನ್ನೈ, ಕೇರಳ ಹಾಗೂ ಬೆಂಗಳೂರಿನಲ್ಲಿ ಅತ್ಯುನ್ನತ ಗುಣಮಟ್ಟದಲ್ಲಿ ನಡೆದಿವೆ. 100ರಿಂದ 150 ಕೋಟಿ ಬಜೆಟ್ನ ದೊಡ್ಡ ಸಿನಿಮಾಗಳ ಅಬ್ಬರದ ಮಧ್ಯೆ ನಮ್ಮಂತಹ ಸಣ್ಣಪುಟ್ಟ ಸಿನಿಮಾಗಳನ್ನು ಮಾಡುವವರು ಸಾಕಷ್ಟು ಕನಸು ಹೊತ್ತು ಬಂದಿರುತ್ತಾರೆ. ನಾವು ಕೂಡ ಬೇರೆ ಯಾವುದೋ ಸಣ್ಣ ಸಿನಿಮಾ ಗೆದ್ದಿದ್ದನ್ನು ನೋಡಿ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡಿರುತ್ತೇವೆ. ಹಾಗಾಗಿ ಲೋ ನವೀನ ಸಿನಿಮಾ ಗೆಲ್ಲುವ ಮೂಲಕ ಹೊಸ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ಗಳಿಗೆ ಒಂದು ಆಶಾಕಿರಣವಾಗಲಿ, ಹೊಸಬರಿಗೆ ಸ್ಫೂರ್ತಿಯಾಗಲಿ ಎನ್ನುವುದೇ ನನ್ನ ಆಸೆ. ಸದ್ಯ ಕನ್ನಡ ಜನತೆ ಚಿತ್ರವನ್ನು ಒಪ್ಪಿಕೊಂಡು ಸಪೋರ್ಟ್ ಮಾಡುತ್ತಿದ್ದಾರೆಂದು ತಿಳಿಸಿದ್ದಾರೆ. ಇಲ್ಲಿ ಹಾಸನ ಜನತೆನೂ ಹೋಗಬೇಕು, ಇಲ್ಲಿಯ ಸೊಗಡಿನ ಕತೆ ಆಗಿರೋದ್ರಿಂದ, ನಮ್ಮ ಮಂಡ್ಯ, ಮೈಸೂರು ಈ ಭಾಗದ ಸೊಗಡಿನ ಕತೆ ಆಗಿರೋದ್ರಿಂದ ಇಲ್ಲಿಯ ಜನಗಳಿಗೂ ತಲುಪಲಿ, ಇಲ್ಲಿಯವರು ನೋಡಬೇಕು ಅನ್ನೋ ದೃಷ್ಟಿನಲ್ಲಿ ಈಗಾಗಲೇ ಹಾಡುಗಳೆಲ್ಲ ಸೂಪರ್ ಹಿಟ್ ಆಗಿವೆ. ಸಿನಿಮಾನೂ ಕೂಡ ಒಳ್ಳೆ, ಒಂದು ಸಲ ನೋಡಿದವರು 2 ಸಲ ನೋಡ್ತಾ ಇದ್ದಾರೆ, ಒಬ್ಬರು ನೋಡಿದವರು 4 ಸಲ ನೋಡ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ಫಸ್ಟು
ಇಲ್ಲಿಯ ಲೋಕಲ್ ಏನು ಹಾಸನದ ಮಾಧ್ಯಮ ಸ್ನೇಹಿತರೇನಿರ್ತಾರೆ ಅವರು ಒಂದು ಸಲ ಸಿನಿಮಾ ನೋಡಲಿ. ಆಮೇಲೆ ಅವ್ರು ನೋಡಾದ್ಮೇಲೆ ಅವ್ರ ಒಪಿನಿಯನ್ನು ಅವ್ರಿಗೇನು ಅನಿಸುತ್ತೆ ಅದ್ರ ಮೇಲೆ ನಮ್ಮ ಸಿನಿಮಾ ಇಲ್ಲೂ ಜನಗಳಿಗೆ ತಲುಪಲಿ ಅನ್ನೋದಕ್ಕೆ ನಾನು ಇಲ್ಲಿಯ ಗೆಳೆಯರು, ನನ್ನೊಂದಷ್ಟು ಗೆಳೆಯರಿದ್ದರು ಹಾಸನಲ್ಲಿ, ಮತ್ತು ಇಲ್ಲಿಯ ಮಾಧ್ಯಮ ಸ್ನೇಹಿತರಿಗೆ ಸಿನಿಮಾ ತೋರಿಸೋಣ ಮತ್ತು ಅವ್ರಿಗೊಂದು ಹೇಳೋಣ ಅಂತ ನಾನು ಇವತ್ತು ಹಾಸನಕ್ಕೆ ಬಂದಿದ್ದೀನಿ. ಮೊಬೈಲ್ ಬಳಕೆಯಿಂದ ಅತಿ ಹೆಚ್ಚು ಜನ ದೃಷ್ಟಿಹೀನತೆಯಿಂದ ಬಳಲುತ್ತಿದ್ದಾರೆಂದು ತಾಲೂಕು ದಂಡಾಧಿಕಾರಿ ಶಂಕರಪ್ಪ ತಿಳಿಸಿದ್ದಾರೆ. ಪಟ್ಟಣದ ಹಿಜ್ರತ್ ಇರ್ಫಾನ್ ಶಾ ಶಾದಿ ಮಹಲ್ನಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ, ವಿಕೇರ್ ಡೆಂಟಲ್ ಆಸ್ಪತ್ರೆ ಹಾಸನ ವತಿಯಿಂದ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಎಐ ಮೆಷಿನ್ ಮೂಲಕ ದಂತ ತಪಾಸಣಾ ಶಿಬಿರದಲ್ಲಿ ಮಾತನಾಡಿ, ಮೊಬೈಲ್ ಬಳಕೆಯಿಂದ ಅತಿ ಹೆಚ್ಚು ಜನರು ದೃಷ್ಟಿಹೀನತೆಯಿಂದ ಬಳಲುತ್ತಿದ್ದಾರೆ. ಏಕೆಂದರೆ ಅತಿ ಹೆಚ್ಚಾಗಿ ಮೊಬೈಲ್ ಮತ್ತು ದೃಶ್ಯ ಮಾಧ್ಯಮಗಳನ್ನು ವೀಕ್ಷಣೆ ಮಾಡುವುದರಿಂದ, ಅದರಲ್ಲೂ ಅತಿ ಹೆಚ್ಚಾಗಿ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ದೃಷ್ಟಿಹೀನತೆಯು ಹೆಚ್ಚಾಗಿ ಕಾಣುತ್ತಿದೆ. ಏಕೆಂದರೆ ಮಕ್ಕಳಿಗೆ ಮನೆಯಲ್ಲಿ ಮತ್ತು ಹೊರಭಾಗದಲ್ಲಾಗಲಿ ಊಟ ಮಾಡಲು ಕೂಡ ಮೊಬೈಲ್ ಬಳಕೆ ಮಾಡುವ ಪರಿಸ್ಥಿತಿಯು ಹೆಚ್ಚಾಗುತ್ತಿದೆ. ಇವರು ಯಾವುದೇ ಜಾತಿ ಭೇದ ಭಾವ ಮತ ಎಂಬ ದೃಷ್ಟಿಯನ್ನಿಟ್ಟುಕೊಂಡು ಕೆಲಸವನ್ನು ನಿರ್ವಹಿಸಿಲ್ಲ. ಇವರ ಸೇವೆಯನ್ನು ನಾವು ಎಂದಿಗೂ ಕೂಡ ಮರೆಯಬಾರದು. ತಮಗಾಗಿ ತಾವು ಏನನ್ನು ಕೂಡ ಗಳಿಸಲಿಲ್ಲ, ಆದರೆ ನಮ್ಮ ದೇಶಕ್ಕಾಗಿ ಅವರ ಸೇವೆಯನ್ನು ನಾವು ಎಂದಿಗೂ ಕೂಡ ಮರೆಯಬಾರದೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸತೀಶ್, ಪಟ್ಟಣ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಯುವರಾಜ್, ಸಾಹಿತಿ ಹೊನಶೆಟ್ಟಿಹಳ್ಳಿ ಗಿರಿರಾಜ್, ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿ ಭರತ್ ಕುಮಾರ್, ಖಜಾಂಚಿ ಕಿಶೋರ್ ಇನ್ನು ಮುಂತಾದವರು ಹಾಜರಿದ್ದರು. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ನಾಡಿನ ಜಲ ನೆಲ ಭಾಷೆಯ ಉಳಿವಿನ ಹೋರಾಟಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಬೇಕೆಂದು ಮಾಜಿ ಸಚಿವ ಹಾಗೂ ಶಾಸಕ ಎ. ಮಂಜು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ದೊಡ್ಡಮ್ಮ ದೇವಾಲಯದ ಆವರಣದಲ್ಲಿ ಎಚ್.ಡಿ. ದೇವೇಗೌಡ ಅವರ 94ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯ ಅಂಗವಾಗಿ ದೊಡ್ಡಮ್ಮ ತಾಯಿಗೆ ಪೂಜೆ ಸಲ್ಲಿಸಿ ನಂತರ ಕಾರ್ಯಕರ್ತರೊಂದಿಗೆ ಕೇಕ್ ಕತ್ತರಿಸಿ ಮಾತನಾಡಿದ ಶಾಸಕರು, ಕರ್ನಾಟಕ ರಾಜ್ಯ ಕಂಡ ಮುತ್ಸದ್ದಿ ರಾಜಕಾರಣಿ, ದೇಶದ ಅಭಿವೃದ್ಧಿ ಚಿಂತನೆ, ರೈತ ಪರವಾಗಿ ಹೋರಾಟ ಕನ್ನಡ ನಾಡಿನ ಜನತೆ ಮರೆಯುವಂತಿಲ್ಲ. ಇಂದಿಗೂ ಪ್ರಧಾನಿ ಮೋದಿಯವರು ದೇವೇಗೌಡರ ಸಲಹೆ ಪಡೆದು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಿರುವುದು ವಿಶೇಷವಾಗಿದೆ. ಇಂತಹ ಧೀಮಂತ ನಾಯಕರಾದ ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರಾಗಬೇಕೆಂದು ತಿಳಿಸಿದರು. ಪ್ರಾಮಾಣಿಕ ಒಂದು ಅತಿ ಎತ್ತರಕ್ಕೆ ಬೆಳೆದಂತ ನಮ್ಮ ಜಿಲ್ಲೆಯವರೇ ಆದಂತ ದೇವೇಗೌಡರು ಈ ರೀತಿ ಸ್ಥಾನ ಸಿಗ್ತಕ್ಕಂಥದ್ದು ಭಾರಿ ವಿರಳ. ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ಸಿಗ್ತದೋ ಇಲ್ಲೋ ಮುಂದೆ ಗೊತ್ತಿಲ್ಲ. ಆದರೆ ನಮಗೆ ಸಿಕ್ಕಿರ್ತಕ್ಕಂಥದ್ದು, ನಾವು ಆ ಪಕ್ಷದಲ್ಲಿ ನಾವೆಲ್ಲ ಕಾರ್ಯಕರ್ತರು ಅವ್ರ ಜೊತೆಲಿ ಇರ್ತಕ್ಕಂಥದ್ದು, ನಾವೆಲ್ಲರೂ ಸೇರಿ ಅವ್ರಿಗೆ ನಿಜವಾಗ್ಲೂ ಕೂಡ 100 ವರ್ಷಗಳ ಕಾಲ ಬದುಕಲಿ ಅಂತ ಹೇಳಿ ನಾವು ನಮ್ಮ ತಾಲೂಕಿನ ಪರವಾಗಿ ಅವರಿಗೆ ದೇವರನ್ನ, ದೊಡ್ಡಮ್ಮ ದೇವಸ್ಥಾನ ಆಶೀರ್ವಾದ ಆಗಲಿ, ಅವರ ಆರೋಗ್ಯ ಸುಧಾರಣೆ ಆಗಲಿ, ಅವರು ಕೊಟ್ಟಂತ ಕೊಡುಗೆ ದೇಶಕ್ಕೆ ನಿಜವಾಗ್ಲೂ ಬೇರೆಯವ್ರು ಮಾತಾಡೋದು ಗೊತ್ತಿಲ್ಲ. ಯಾಕಂದ್ರೆ ನಾವು ಕೂಡ ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಬಟ್ ಇವಾಗ ಹೊರಗಡೆ ನೋಡಿದಾಗ ಅವ್ರು ತಗೊಂಡಂತ ಹಲವಾರು ತೀರ್ಮಾನಗಳು ದೇಶದ ಪರವಾಗಿ ನಿಜವಾಗ್ಲೂ ಕೂಡ ಶ್ಲಾಘನೀಯ. ಅವರು ಮಾಡಿದಂಥದ್ದು ಇವತ್ತು ಮತ್ತೊಮ್ಮೆ ನಾವು ಅವರಿಗೆ ಭಗವಂತನಲ್ಲಿ ದೊಡ್ಡ. ಕಾರ್ಯಕ್ರಮದಲ್ಲಿ ಹೊನವಳ್ಳಿ ಸತೀಶ್, ನರಸೇಗೌಡ್ರು, ಮುತ್ತಿಗೆ ರಾಜೇಗೌಡ್ರು, ಕೃಷ್ಣಯ್ಯ, ಗಣೇಶ್ ಬಾಣದಹಳ್ಳಿ, ರವಿಕುಮಾರ್, ರಘು, ನಿಲುವಾಗಿಲು, ರಾಮೇಗೌಡ, ಯೋಗೇಶ್, ಶಂಕರ್ ಮತ್ತಿತರರು ಹಾಜರಿದ್ದರು. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಆಡಳಿತಾತ್ಮಕ ವಿಷಯದ ಹಿನ್ನೆಲೆಯಲ್ಲಿ ಕೆಲಕಾಲ ಕೋಲಾಹಲ, ವಾಗ್ವಾದಕ್ಕಿಳಿದ ಪ್ರಸಂಗ ನಡೆಯಿತು. ಮಂಗಳವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಅಮೃತ್ ಯೋಜನೆಯಡಿ ಮಂಜೂರಾದ ಕಾಮಗಾರಿ ಪೈಪ್ಲೈನ್ ಹಾಕಿ ಉಟ್ಟಣವಾಗಿದ್ದ ಸಿಸಿ ರಸ್ತೆ ಹಾಳಾಗಿದೆ. ಅಸ್ತವ್ಯಸ್ತವಾದ ರಸ್ತೆಗಳಲ್ಲಿ ವಯಸ್ಸಾದವರು ಬಿದ್ದು ಕೈಕಾಲು ಮುರಿದುಕೊಳ್ಳುವಂತಾಗಿದೆ ಎಂದು ಸಭೆಯಲ್ಲಿ ಮಾತಿನ ಚಕಮಕಿಗೆ ಕಾರಣವಾಯಿತು. ಸದಸ್ಯರಾದ ಸಿದ್ದು ಉಳ್ಳಾಗಡ್ಡಿ, ಬಾಲರಾಜ್ ಗಾಳಿ, ಸಿರಾಜ್ ಸೇರಿದಂತೆ ಇತರರು ಚರ್ಚೆಯಲ್ಲಿ ತೊಡಗಿದರು.
ಅಧ್ಯಕ್ಷೆ ನೇತ್ರಾವತಿ ಮುಧೋಳ, ಮುಖ್ಯಾಧಿಕಾರಿ ನಾಗೇಶ್, ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಗೊಂಡ ಸಮುದಾಯದವರು ಭಾರೀ ಮೌನ ಮೆರವಣಿಗೆ ನಡೆಸಿ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಸಮುದಾಯದವರು ಉಪತಹಶೀಲ್ದಾರ್ ಕಚೇರಿ ಮೂಲಕ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಭಟ್ಕಳ ತಾಲೂಕಿನ ಗೊಂಡ ಬುಡಕಟ್ಟಿನ ಜನರಿಗೆ ಜಾತಿ ಪ್ರಮಾಣ ಪತ್ರ ಹಾಗೂ ಸಿಂಧುತ್ವ ಪ್ರಮಾಣ ಪತ್ರ ನೀಡುವಲ್ಲಿ ಆಗುತ್ತಿರುವ ತೊಂದರೆಯನ್ನು ನಿವಾರಿಸುವಂತೆ ಆಗ್ರಹಿಸಿ ಗೊಂಡ ಸಮುದಾಯದ ವತಿಯಿಂದ ಭಾರೀ ಮೌನ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಸಾವಿರಾರು ಜನರು ಭಾಗವಹಿಸಿ ಗೊಂಡ ಸಮುದಾಯಕ್ಕೆ ಜಾತಿ ಪ್ರಮಾಣ ಪತ್ರ ನೀಡಿ ಎಂದು ಆಗ್ರಹಿಸುವ ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿದರು. ಗೊಂಡ ಸಮುದಾಯವು ಆರ್ಥಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿದ್ದು ಸಂವಿಧಾನದ ಅನ್ವಯ ಪರಿಶಿಷ್ಟ ಪಂಗಡದ ಹಕ್ಕುಗಳನ್ನು ನೀಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಭಟ್ಕಳದಲ್ಲಿ ವಾಸಿಸುವ ಗೊಂಡರು ಆದಿವಾಸಿ ಬುಡಕಟ್ಟಿಗೆ ಸೇರಿದವರೆಂಬುದನ್ನು ಹಲವು ಅಧ್ಯಯನಗಳು ದೃಢೀಪಡಿಸಿವೆ ಎಂದು ಸಮುದಾಯದ ಮುಖಂಡರು ಅಭಿಪ್ರಾಯ ಮಂಡಿಸಿದರು. ಈ ಸಂದರ್ಭದಲ್ಲಿ ಭಟ್ಕಳ ಗೊಂಡ ಸಮಾಜದ ಅಧ್ಯಕ್ಷ ರಾಘವೇಂದ್ರ ಗುಂಡ, ಗೌರವಾಧ್ಯಕ್ಷ ಸೋಮಯ್ಯ ಗುಂಡ ಕುಂಟವಾಣಿ, ಉಪಾಧ್ಯಕ್ಷ ಸೋಮಯ್ಯ ಟಿ ಗುಂಡ, ಮಾಜಿ ಅಧ್ಯಕ್ಷ ನಾರಾಯಣಗುಂಡ, ಸಮಾಜದ ವಕೀಲರಾದ ಮಂಜುನಾಥ ಗುಂಡ ಮತ್ತಿತರರು ಹಾಜರಿದ್ದರು. ಗುಬ್ಬಿ ಪಟ್ಟಣದಲ್ಲಿ ಸುರಿದ ಭರ್ಜರಿ ಮಳೆಗೆ ಗುಬ್ಬಿ ಪಟ್ಟಣದ ಸೇರಿದಂತೆ ಸಂತೆ, ಎಪಿಎಂಸಿ ರಸ್ತೆ, ಮಾರ್ಕೆಟ್, ಬಸ್ ನಿಲ್ದಾಣ ಭಾರೀ ಮಳೆ ನೀರಿನಿಂದ ಆವೃತವಾಗಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಯಿತು. ತುಮಕೂರು, ಗುಬ್ಬಿ, ನಿಟ್ಟೂರು ಹಾಗೂ ಬಹುತೇಕ ಗ್ರಾಮಗಳಲ್ಲಿ ಭರ್ಜರಿ ಮಳೆಯಾಗಿದೆ. ಇತ್ತೀಚೆಗೆ ಮಳೆ ಇಲ್ಲದೆ ಸುಡುಬಿಸಿಲು ಜಾಸ್ತಿಯಲ್ಲಿ ಇದ್ದ ರೈತರಿಗೆ ಮಳೆಯಿಂದ ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ. ಜನ ಜಾನುವಾರುಗಳಿಗೆ ನೀರಿಲ್ಲದೆ ಅಡಿಕೆ ತೋಟಗಳು, ತೆಂಗಿನ ಗಿಡಗಳು ಒಣಗುವ ಪರಿಸ್ಥಿತಿಯಲ್ಲಿದ್ದ ರೈತರಿಗೆ ಭರಣೆ ಮಳೆ ಬಂದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಸಂಜೆ ಮೋಡ ಕವಿದ ವಾತಾವರಣದಿಂದ ಗುಬ್ಬಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸುರಿದ ಮಳೆ ಸುಮಾರು 2 ತಾಸು ಬಿರುಸಾಗಿ ಸುರಿದ ಮಳೆಗೆ ಗುಬ್ಬಿ ಪಟ್ಟಣದ ರಸ್ತೆಯಲ್ಲಿ ಮಳೆ ನೀರು ನಿಂತು ಸಾರ್ವಜನಿಕರಿಗೆ, ಬೈಕ್ ಸವಾರರಿಗೆ ಪರದಾಡುವ ಪರಿಸ್ಥಿತಿ ಎದುರಾಯಿತು. ಗುಬ್ಬಿ ಪಟ್ಟಣದ ರಸ್ತೆ ತುಂಬೆಲ್ಲ ನೀರು ತುಂಬಿಕೊಂಡು ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಉಂಟಾಯಿತು. ಮಳೆ ನೀರಿನಲ್ಲಿ ಬೈಕ್ ಸವಾರರು, ಸಾರ್ವಜನಿಕರು ಓಡಾಡುತ್ತಿದ್ದರು. ಗುಬ್ಬಿಯಲ್ಲಿ ಸೋಮವಾರ ಸಂತೆ ವ್ಯಾಪಾರಕ್ಕೆ ಮಳೆ ಬಂದು ವ್ಯಾಪಾರಸ್ಥರಿಗೆ ದೊಡ್ಡ ಪೆಟ್ಟು ನೀಡಿತ್ತು. ಸಂಜೆ ಸುರಿದ ಮಳೆಯಿಂದ ಸಂತೆಗೆ ಬರುತ್ತಿದ್ದ ಗ್ರಾಹಕರು ಸಂತೆಗೆ ಬರದೆ ವ್ಯಾಪಾರಿಗಳಿಗೆ ದೊಡ್ಡ ಪೆಟ್ಟು ನೀಡಿದೆ. ಮಳೆಯಿಂದ ರೈತರು ಸಂತೆ ಕಡೆ ಮುಖ ಮಾಡಲಿಲ್ಲ. ಸುಮಾರು 2 ತಾಸು ಸುರಿದ ಮಳೆಯಿಂದ ಗುಬ್ಬಿಯಲ್ಲಿ ಮಳೆ ನೀರು ಹರಿದು ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿತ್ತು. ಭಾರತದ ಮಾಜಿ ಪ್ರಧಾನಿ ಹಾಗೂ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡ ಅವರ ಜನ್ಮದಿನವನ್ನು ಚಾಮರಾಜನಗರದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳ ವತಿಯಿಂದ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಪಟ್ಟಣದ ಪ್ರಸಿದ್ಧ ಚಾಮರಾಜೇಶ್ವರ ದೇವಸ್ಥಾನದ ಆವರಣದ ಮುಂಭಾಗದಲ್ಲಿ ಜಮಾಯಿಸಿದ ಅಭಿಮಾನಿಗಳು ಮತ್ತು ಸಂಘಟನೆಯ ಮುಖಂಡರು ದೇವೇಗೌಡರ ಹೆಸರಿನಲ್ಲಿ ದೇವರಿಗೆ ಈಡುಗಾಯಿ ಹೊಡೆದು ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ತಮ್ಮ ನೆಚ್ಚಿನ ನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಈ ವೇಳೆ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಪ್ರಮುಖರು ಮಾತನಾಡಿ, ಕೆಂಪುಕೋಟೆಯ ಮೇಲೆ ತ್ರಿವರ್ಣ ಧ್ವಜ ಆರಿಸಿದ ಮೊಟ್ಟಮೊದಲ ಕನ್ನಡಿಗ ಎಂಬ ಹೆಗ್ಗಳಿಕೆಗೆ ದೇವೇಗೌಡರದ್ದಾಗಿದೆ. ಚಾಮರಾಜೇಶ್ವರ ಸ್ವಾಮಿಯು ಅವರಿಗೆ ಉತ್ತಮ ಆಯುಷ್ಯ ಮತ್ತು ಆರೋಗ್ಯವನ್ನು ಕರುಣಿಸಲಿ. ಭಾರತೀಯ ರಾಜಕಾರಣದ ಇತಿಹಾಸದಲ್ಲೇ ಅತ್ಯಂತ ಹಿರಿಯ ಮತ್ತು ಅನುಭವಿ ಮುಖಂಡರಾಗಿರುವ ದೇವೇಗೌಡರು ದೇಶದ ಪ್ರಮುಖ ಅಂಗಗಳಾದ ವಿಧಾನಸಭೆ, ವಿಧಾನ ಪರಿಷತ್, ಲೋಕಸಭೆ ಹಾಗೂ ರಾಜ್ಯಸಭೆ ಹೀಗೆ 4 ಸದನಗಳನ್ನು ಪ್ರತಿನಿಧಿಸಿದ ಅಪ್ರತಿಮ ಸಂಸದೀಯ ಪಟುವಾಗಿದ್ದಾರೆ. ಅವರು ಮುಂದಿನ ದಿನಗಳಲ್ಲೂ ರಾಜ್ಯಸಭೆಯ ಮೂಲಕ ಕರ್ನಾಟಕವನ್ನು ಹೀಗೆಯೇ ಸಮರ್ಥವಾಗಿ ಪ್ರತಿನಿಧಿಸಲಿ ಎಂದು ದೇವೇಗೌಡರ ರಾಜಕೀಯ ಸಾಧನೆಗಳನ್ನು ಸ್ಮರಿಸಿದರು. ನಾವೆಲ್ಲ ಸೇರಿ ನಮ್ಮ ಕರ್ನಾಟಕದ ಕೆಚ್ಚೆದೆಯ ಹಿರಿಯ ರಾಜಕಾರಣಿಗಳು, ಮಾಜಿ ಪ್ರಧಾನಮಂತ್ರಿಗಳು, ಮಣ್ಣಿನ ಮಗ, ಜೊತೆಗೆ ದೆಹಲಿಯ ಕೆಂಪು ಕೋಟೆ ಮೇಲೆ ತ್ರಿವರ್ಣ ಧ್ವಜವನ್ನು ಆರಿಸಿದಂಥ ಮೊಟ್ಟ ಮೊದಲ ಕನ್ನಡಿಗ ಶ್ರೀಮಾನ್ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬವನ್ನು ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಇವತ್ತು ನಾವೆಲ್ಲ ಸೇರಿ ಶ್ರೀ ದೇವೇಗೌಡರಿಗೆ ಶ್ರೀ ಚಾಮರಾಜೇಶ್ವರ ಒಳ್ಳೆಯ ಆರೋಗ್ಯ ಭಾಗ್ಯಗಳನ್ನ ಕೊಟ್ಟು ಕಾಪಾಡಲಿ, ಮತ್ತೆ ಮುಂದೇನೂ ಸಾರಿ ಅವರು ರಾಜ್ಯಸಭೆಗೆ ಈ ಕರ್ನಾಟಕವನ್ನು ಪ್ರತಿನಿಧಿಸಲಿ ಅಂತ ಹೇಳಿ ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರ ಹೆಸರಿನಲ್ಲಿ ಇಡಿಗಾಯನ್ನು ಹೊಡೆಯೋದ್ರ ಮೂಲಕ ಮತ್ತು ಸಿಹಿಯನ್ನು ಹಂಚಿ ನಾವು ಅವರ ಹುಟ್ಟುಹಬ್ಬವನ್ನು ಇವತ್ತು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ದೇವೇಗೌಡರು ಬಹುಶಃ ಭಾರತ ದೇಶದ ಇತಿಹಾಸದಲ್ಲೇ ಒಬ್ಬ ಅತ್ಯಂತ ಅದ್ಭುತವಾದ ಸಂಸದೀಯ ಪಟುಗಳು. ನಮ್ಮ ದೇಶ ಈ ಸಂದರ್ಭದಲ್ಲಿ ಸಂಘಟನೆಯ ಮುಖ್ಯಸ್ಥರಾದ ಶ್ರೀನಿವಾಸ್ ಗೌಡ ಸೇರಿದಂತೆ ಜಿಲ್ಲೆಯ ವಿವಿಧ ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಹಿರಿಯ ಮುಖಂಡರು ಮತ್ತು ಪದಾಧಿಕಾರಿಗಳು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಮೋದಿ ಕಾರಣ, ಬೆಲೆ ಏರಿಕೆಗೂ ಕೇಂದ್ರ ಸರ್ಕಾರವೇ ಹೊಣೆ, ತುಮಕೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ.
2 ವರ್ಷಗಳಲ್ಲಿ 5,000ಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ. ಇದು ಸಾಧನೆಯಲ್ಲ, ಆತ್ಮಹತ್ಯೆ ಮುಚ್ಚಿಡುವ ಜಾಣತನ. ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ. ಸಾರಿಗೆ ನೌಕರರಿಗೆ ಬೇಕ್ ಶಾಕ್. ಮೇ 20ರ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಮುಷ್ಕರ ನಡೆಸದಂತೆ ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ಆದೇಶ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.